ಅಯ್ಯೋ 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 ಅಲ್ಲ, ಬಾರೋ ಬಾರೋ ಮಳೆರಾಯ, ನೀರಿಲ್ಲ ಕನ್ನಡದಲ್ಲಾದ್ರೆ ಬಾರೋ ಬಾರೋ ಮಳೆರಾಯ ಅಂತ ಕರಿತೀವಿ, ಇಂಗ್ಲೀಷಲ್ಲಾದ್ರೆ ಹೋಗೋ ಹೋಗೋ ಮಳೆರಾಯ ಅಂತ ಕರಿತೀವಿ. ನಮ್ಮನೆ ಮಕ್ಕಳು ಬೆಳಗ್ಗೆ ಎದ್ದು ನಾನು ಎದ್ದೇಳೋಕ್ಕಿಂತ ಮುಂಚೆನೇ ಎದ್ಬಿಡ್ತಾರೆ ಅಮ್ಮನ ಜೊತೆನೆ. ನಾನು ಎದ್ದು ಈಗ ಒಂದು ಲೋಟ ನೀರು ಕುಡ್ಕೊಂಡು ಒಂದು ಮಿಳ್ಳೆ ನೀರು ಕುಡಿತಾ ಕೂತಿದ್ದೀನಿ. ನಮ್ಮ ಮಕ್ಕಳು ನೋಡಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಒಂದು ಲೋಟ ಹಾಲು ಕುಡಿದು ನೀರು ಕುಡಿದು ಬೆಳಗ್ಗೆ ಎದ್ದಿದ ತಕ್ಷಣ ಈಗ ಆಟ ಆಡ್ತಾ ಕೂತ್ಕೊಳ್ತಾರೆ. ಆಮೇಲೆ ನಿನ್ನ ತಿಂಡಿಗೆ ಬರುತ್ತಾರೆ. ಚಿಗು ಬರೇ ತಲೆ ಬಚ್ಕೊಡ್ತೀನಿ. ಇದು ನೋಡಿ ಕೋಲ್ ಗೆಣಸು ಅಂತ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಇದು ಕೋಲ್ ಗೆಣಸು ಅಂತ ಈ ಥರ ಇರುತ್ತೆ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಬೇಯಿಸ್ಬಿಟ್ಟು ಎಲ್ಲ ಸೋಸಿ ಇಟ್ಕೊಳ್ತಾ ಉಂಟು ಈಚೆಗೆ. ಸೇಮ್ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು, ಸೇಮ್ ಆಲೂಗೆಡ್ಡೆ ಥರ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಟು. ಎಣ್ಣೆಗೆ ಕಡಲೆಬೇಳೆ ಹಾಕಿ, ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ, ಅರಿಶಿನ ಹಾಕಿ ಹಿಂಗೆ ಫ್ರೈ ಮಾಡೋದು. ಕಿವುನ್ ಚಿಟ್ಟಿದಂತ ಇದಕ್ಕೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದರೆ ಆಲೂಗೆಡ್ಡೆ ಪಲ್ಯ ಥರ ರೆಡಿ ಆಗುತ್ತೆ. ಸೇಮ್ ಆಲೂಗೆಡ್ಡೆ ಪಲ್ಯ ಅಂತಲೇ ಅಂದ್ಕೊಳ್ಳಿ. ಇದು ಒಟ್ಟಿನಲ್ಲಿ ಮರಗೆಣಸು, ಕೋಲ್ ಗೆಣಸು. ರೊಟ್ಟಿ ನಾನು ಮಾಡಿದ ರೊಟ್ಟಿ ಯಾವಾಗಲೂ ಇದೇ ಥರ ಇರುತ್ತೆ. ನಂಗೆ ಇದೇ ಥರ ಇಷ್ಟ. ಸ್ವಲ್ಪ ಡ್ರೈ ಆಗಿದೆ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ನನಗೆ ಮೆಣಸಿಕಾಯಿ ಅಂದರೂ ಕೂಡ ಅಷ್ಟೇ ಇಷ್ಟ. ಅಲ್ಲ ನಮ್ಮಲ್ಲಿ ಸ್ವಲ್ಪ ಡ್ರೈ, ಚಪಾತಿಗೆಲ್ಲ ಎಣ್ಣೆ ಹಾಕಲ್ಲ. ಪಲ್ಯ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಏನೇ ಒಗ್ಗರಣೆ ಹಾಕೋದಿದ್ದು, ಚಿತ್ರಾನ್ನ ಆಗಲಿ, ಪಲ್ಯಗಳಾಗಲಿ, ಚಪಾತಿ ಆಗಲಿ, ಪಲಾವ್ ಆಗಲಿ, ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಇಲ್ಲಿ ಕಡಿಮೆನೆ ಕಲಾರೆ ಮನೇಲಿ. ನಾನು ಸ್ವಲ್ಪ ಅಲ್ಲಿ ಜಾಸ್ತಿ ಅಲ್ಲ. ಈಗ ನಾನು ಮಕ್ಕಳಿಗೆ ಹೂ ಅನ್ಸ ಆಟ ಆಡ್ತಾ ಇದ್ದೀನಿ. ಎಲ್ಲ ಥರದ ಆಟ ಮುಗೀತು. ಹಾಗಾಗಿ ಇವನ್ನ ಸೈಲೆಂಟಾಗಿ ಕೂರ್ಸೋಕ್ಕೆ ಒಂದು ಆಟ ಆಡಿಸ್ತಾರೆ. ಈಗ ಹೂ ಅನ್ಸ್ಬೇಕು. ಈಗ ನಾನು ಹೂ ಅಂತ ಯಾರು ಅಂತಾರೆ ಅವ್ರು ಔಟು. ಓಕೆನಾ? ಓಕೆನಾ? ಮಾತಾಡ್ಬೇಕು. ನಾನು ಕೇಳಿದ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡು. ಈಗ ಹೂ ಅನ್ಸಾಟ. ಓಕೆನಾ? ನಿಮ್ಮಮ್ಮನ ಹೆಸರೇನು? ಕಾವ್ಯ. ನಿಮ್ಮಮ್ಮನ ಹೆಸರೇನು? ಪೂಜಾ. ಹೆಸರು ಹೇಳು. ಪೂಜನೆ. ಪೂಜೆ ತಾನೆ? ಸರಿ ಸರಿ ಸರಿ, ಇನ್ನೊಂದು. ಓಕೆನಾ? ಇನ್ನೊಂದು ಆಟ. ಇನ್ನೊಂದು ಚಾನ್ಸ್. ನಿಂಗೆ ಅಜ್ಜಿ ಇಷ್ಟನಾ ಅಜ್ಜ ಇಷ್ಟನಾ? ಅಜ್ಜಿ ಅಜ್ಜ. ಒಬ್ರು ಆಡ್ಬೇಕು. ಅಜ್ಜಿ ಅಜ್ಜಿ. ಔಟ್. ಹಿಂಗ್ ಕತ್ತಲಾಡ್ಸಂಗಿಲ್ಲ. ಕತ್ತಲಾಡಿಸ್ತು ಹೂ ಅಂದ್ರು ಒಂದೇ, ಹಿಂಗ್ ಹಿಂಗಂದ್ರು ಒಂದೇನೆ. ಯಾಕಂದ್ರೆ ಇವ್ರು ಬುದ್ಧಿವಂತರು ಮಾತಾಡಲ್ಲ, ಎಲ್ಲದಕ್ಕೂ ಹಿಂಗ್ ಅಂತಾರೆ. ಅದಕ್ಕೆ ಹಿಂಗಂದ್ರು ಔಟೇ. ಓಕೆನಾ? ಹಾ ಸರಿ, ಈಗ ಹೊಸ ಆಟ. ಓಕೆನಾ? ಇಬ್ರು ಔಟ್ ಅಲ್ಲ. ಎರಡನೇ ಸರಿ ಆಟ ಆಡಿಸ್ತಾ ಇರೋದು. ಹೂ ಅಂತ ಅಂದವ್ರು ಔಟು. ಹೂ ಅಂದವ್ರು ಔಟು, ಮತ್ತೆ ತಲೆ ಹಿಂಗ್ ಅಂದವ್ರು ಔಟು. ಯಾಕಂದ್ರೆ ಇವ್ರಿಬ್ರು ಸರಿ ಕುತ್ಕೊ ಶಿಮ್ ಮಾಡ್ತಾರೆ. ನಿನಗೆ ಅಲ್ಲಲ್ಲಿ ಬಿದ್ದೋಗಿದ್ಯಾ? ಹೌದು. ನಿನಗೆ? ಹೌದು. ಎಷ್ಟಲ್ಲಿ ಬಿದ್ದೋಗಿದೆ? 1000. ಸರಿ ಹೇಳು, ಎಷ್ಟಲ್ಲಿ ಬಿದ್ದೋಗಿದೆ? 5. 5. ಅಜ್ಜಿ ಚಕ್ಕೆ ಹಿಂಗಂದ್ರೆ ಔಟ್ ಇಲ್ಲ. ಹಿಂಗಂದ್ರೆ ಔಟು. ನೀವು ಏನಕ್ಕೆ ಹೂ ಅಂತ ಅದ್ರ ಅರ್ಥ. ಇದು ಹೊಸ ಡ್ರೆಸ್? ಹೌದು. ನಿಜ ಇಲ್ಲ ಸಿಗವ. ಇದು ಹೊಸ ಡ್ರೆಸ್? ಹಳೇದಾ? ಹೌದು. ಹಳೇದಾ? ಹೌದು. ವೆರಿ ಗುಡ್. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಬಿಳಿದಿನ ಕಪ್ಪಿದಿನ? ಬಿಳಿ. ಬಿಳಿದಿನ? ಔಟ್. ಹಾವು ನೀನು ವಾದ ಮಾಡಬಾರ್ದು. ಈಗ ನಾನು ಸಿಗವ. ಸರಿ ಕೂತ್ಕೋಬೇಕು. ನೀನು ಬರೀ ಸುಳ್ಳು ಹೇಳ್ತೀಯಲ್ವಾ? ನೀನು ಸುಳ್ಳು ಹೇಳ್ತೀಯಲ್ವ ಸಿಗವ? ಇಲ್ಲ. ಎಲ್ಲ ನಿಜನೇ ಹೇಳ್ತೀಯಾ? ಅನ್ನ ತಿಂತೀಯಾ? ಅನ್ನ ಜೊತೆ ತುಪ್ಪ ಅಲ್ವಾ? ಸಾಂಬಾರು. ನೀನು ಸಾಂಬಾರು ತಿನ್ನಲ್ಲ, ತುಪ್ಪ ಮಾತ್ರ ತಾನೆ? ಹೌದವಾ? ನಮ್ ಚಿಗೋ ಮೆಲ್ಲಿಗೆ ಹಿಂಗೆ ಅಂತಾಳೆ. ಹೌದು ಚಿಗೋ. ಮಕ್ಕಳು ನಾವು ಎಲ್ಲ ಸೇರ್ಕೊಂಡು ಒಂದು ಆಟ ಆಡ್ತಾ ಇದೀವಿ. ಏನಂದ್ರೆ ಈಗ ನಾನು ಚಿಕ್ಕವಂಗೆ ಕಿವಿಲಿ ಏನೋ ಒಂದು ಹೇಳ್ತೀನಿ, ಅದನ್ನ ಅವಳು ಬಾಯ್ ಬಿಟ್ಟು ಇವಳಿಗೆ ಹೇಳ್ಬಾರ್ದ. ಈಗ ನನ್ನ ಮಗಳಿಗೆ ಹೇಳ್ಕೊಡ್ತೀನಿ ಏನು ಅಂತ. ನಂಗದ್ ಗೊತ್ತು. ಬಾಯ್ ಬಿಟ್ಟು ಹೇಳಂಗಿಲ್ಲ. ಇಲ್ಲ ಕೂತ್ಕೊ. ಅಲ್ಲ, ಸರ್ಕಲ್ ಮಾಡಿ ಹೊಡೆಯೋದು. ಅಲ್ಲ ಅಲ್ಲ ಅಷ್ಟೇ. ಬಾಯ್ ಬಿಟ್ಟು ಹೇಳಂಗಿಲ್ಲ. ಬರೀ ಕುತ್ಕೊಂಬ ಮಗ್ಲಿ.
ರಿಮೋಟ್. ನೋ. ಟಿವಿ. Yes, very good. ಬಾಯ್ ಬಿಟ್ಟು ಹೇಳಂಗಿಲ್ಲ. ಗೇಮ್. ಮೊಬೈಲ್. ವೆರಿ ಗುಡ್. ಅಲ್ಲ ಅಂತ ಹೇಳ್ತಿದೀವಲ್ಲ. ನೋ. ಇಷ್ಟನ್ನ ತೋರಿಸ್ತಿದ್ದಲ್ಲ, ಅಲ್ಲಿ ಏನ್ ತಗೋತಿದ್ದಲ್ಲ? ಜ್ಯೂಸ್ ಬಾಟಲ್. ನೋ. ಲೋಟ. ನಿಧಾನ. ನೋ, ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ. ಮನೆ. ವೆರಿ ಗುಡ್. ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Proact ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು ವೈಟಮಿನ್ C ಅಂತ ಈ ಮೂರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲಿ ಏನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಸಮೃದ್ಧಿ ಮಾಡ್ತಾಳೆ. ನೋ. ಗಿಸ್ ಮಾಡಿ ನಿನ್ನೆ ಸರಿಯಾಗಿ ನೋ. ವೆರಿ ಗುಡ್. ಈಗ ನನ್ನ ಮಗಳು ಕ್ವಶನ್ ಕೇಳ್ತಾಳೆ. ಟೊಮೆಟೊ ಪ್ಲಸ್ ಟೊಮೆಟೊ ಏನು? ಈಕ್ವಲ್ಸ್ 0. ಟೊಮೆಟೊ ಪ್ಲಸ್ ಟೊಮೆಟೊ. ಅಜ್ಜಿ ನಿಮಗೆ ಟೊಮೆಟೊ ಪ್ಲಸ್ ಟೊಮೆಟೊ ಏನು? ಟೊಮೆಟೊ ಅಲ್ಲ. ಟೊಮೆಟೊ ಪ್ಲಸ್ ಟೊಮೆಟೊ ಕೆಚಪ್. ಬಿಡು, ದೊಡ್ಡದು ಮಾಡ್ಕೊಂತೀಯ. 1 + 1 ಈಕ್ವಲ್ಸ್ 3. 1 + 1 ಎಷ್ಟು ಡಿಡಿ? 2. 1 + 1 2. ಅಜ್ಜಿ ನೀವು ಎಷ್ಟು? 1 + 1 2. ಎಷ್ಟು ಮಗಳು? 1 + 1 11. 11. ಅವಳು ಇಂಥವು ಕಲ್ತ್ಕೊಂಡಿರೋದು. ಜೋರು ಮಳೆ ಬರಂಗಾಗಿದೆ ಇವಾಗ ನೋಡಿ. ಒಳ್ಳೆ ಗಾಳಿ ಬೀಸ್ತಿದೆ. ಇನ್ನೇನು ಮಳೆ. ಹಕ್ಕಿಗಳೆಲ್ಲ ನೋಡ್ರು, ಎಲ್ಲ ಮನೆ ಸೇರ್ಕೊಂತಿದೆ. ಹಕ್ಕಿಗಳೆಲ್ಲ ಅಲ್ಲಿ ಮಳೆ ಅಂತ ಅದ್ರ ಮಕ್ಕಳು ಮರಿಗೆ ಎಲ್ಲ ಫುಡ್ ತಗೊಂಡು ಹೋಗ್ತಾ ಇದೆ ಬೇಗ ಗೂಡು ಸೇರ್ಕೊಳ್ಳೋಕ್ಕೆ. ಒಂದೊಂದು ನನಿ ಮಳೆನೂ ಬರ್ತಾ ಇದೆ. ಈಗ ಒಂದೇ ಸರಿಗೆ ಸಿಡ್ಲು ಬಂದ್ರು ಬಂತು, ಮಿಂಚು ಬಂದ್ರು ಬಂತು, ಗುಡುಗು ಬಂದ್ರು ಬಂತು. ನಡಿ, ಇದೆಷ್ಟು ಚಂದ ಈ ಕಲರ್ ಗೊತ್ತಾ? ಅಯ್ಯಪ್ಪ, ಕಪ್ಪೆಗಳು ನೋಡಿ, ಎಷ್ಟು ಕಪ್ಪೆಗಳಿದೆ ಗೊತ್ತಾ? ಇಲ್ಲೇ 2 ಇದೆ, ಇಲ್ಲೊಂದಿದೆ, ಇಲ್ಲೊಂದು 4 ಇದೆ. ಇದು ಪರ್ಪಲ್ ಕಲರ್. ಇದರಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಡಾರ್ಕ್ ಥರ, ಇಷ್ಟಿಲ್ಲ, ಲೈಟ್ ಪರ್ಪಲ್ ಥರ ಕಾಣಿಸ್ತಾ ಇದೆ. ಹಸುಗಳೆಲ್ಲನೂ ಕೊಡ್ಕೆಗೆ ಸೇರ್ಸೋ ಅಂಥ ಟೈಮು ನೋಡಿ. ಹಸುಗಳೆಲ್ಲ ಈಗ ಒಳಗೆ ಹೋಗ್ತಾ ಇದ್ವಿ, ನೀವೇ ಹೊರಗಿರೋದು. ನಮ್ಮ ಪುಟಾಣಿಗೆ ಈ ಗಾಳಿ ಮಳೆಗೆ ಖುಷಿ ಆಗ್ಬಿಟ್ಟಿದೆ. ಏನಿದೆ, ಮಳೆ ಬರ್ತಾ ಇದೆ, ಜೋರು ಗಾಳಿ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಹಾವಿಕಲ್ ಬರಲಿ, ಹಾವಿಕಲ್ ಬೀಳ್ಬೋದು ನೋಡ್ರು. ಮುಂಚೆ ಒಂದು ದಪ್ಪ ಹೈಗಳು ಬಿದ್ದೋಗ್ತಾರೆ ಕೆಳಗಡೆ. ಏನಿದು? ಅದು ಮಳೆ ಬಿದ್ದಿದ್ದು, ಮಳೆ ಹನಿ ಮಳೆ ಬರೋ ಥರ ಆಗಿದೆ. ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ ಗೊತ್ತಾ? ಎಲ್ಲ ಹಕ್ಕಿಗಳೆಲ್ಲ ಹೋಗೋಗಿ ಮನೆಗೆ ಸೇರ್ಕೊಳ್ತಾ ಇದೆ. ಕೋಳಿ ಮುಚ್ಚಾಕೋದೆಲ್ಲ ಕೋಳಿ ಮುಚ್ಚಾಕಿ ಏನೇನು ಬಟ್ಟೆ ಏನು ಸಾಮಾನಿದೆ ಎಲ್ಲ ಒಳಗೆಲ್ಲ ಸೇರಿಕೊಂಡು ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ರೆಡಿಯಾಗಿರ್ತಾರೆ. ಈಗ ಗುಡುಗು ಬರ್ತಾ ಇದೆ, ಕೇಳಿಸ್ತಿದ್ಯಾ? ನನ್ನ ಮಗಳದ್ದು ಇದೇ ಕೆಲಸ. ಮಗಳು ಬಿಡಮ್ಮ, ಬೀಳಿಸ್ತೀರ? ಮಳೆ ಬಂತು, ಮಳೆ ಬಂತು. ಗೊಂಡು ಬಿತ್ತ ನೋಡ ಮಗ. ಗುಡುಗು ಬರುತ್ತೆ ಜೋರಾಗಿ. ಎಷ್ಟು ಇಂಚ್ ಬೇಕು ಡ್ಯಾಡಿ ಮಳೆ? ಎಷ್ಟು ಬಂದ್ರೆ ಬೇಕಂತ ಡ್ಯಾಡಿಗೆ? ಅಯ್ಯೋ 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 ಅಲ್ಲ, ಬಾರೋ ಬಾರೋ ಮಳೆರಾಯ, ನೀರಿಲ್ಲ. ಅಯ್ಯೋ ಅಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ.
ಏನಂತ ತೋಟಕ್ಕೆ ಉಯ್ಯಕ್ಕೆ ಮಳೆ ಇಲ್ಲ. ಬಾರೋ ಬಾರೋ. ಖುಷಿ ಖುಷಿ, ಅದಕ್ಕೆ ಒಳ್ಳೆ ಗಾಳಿ ಬೀಸ್ತಿದ್ದಿಲ್ಲ ಖುಷಿ. Another day, little Johnny wants to play. Rain, rain, go away. ಕನ್ನಡದಲ್ಲಾದ್ರೆ ಬಾರೋ ಬಾರೋ ಮಳೆರಾಯ ಅಂತ ಕರಿತೀವಿ, ಇಂಗ್ಲೀಷಲ್ಲಾದ್ರೆ ಹೋಗೋ ಹೋಗೋ ಮಳೆರಾಯ ಅಂತ ಕರಿತೀವಿ. ಓ ಬಂತು ಬಂತು ಬಂತು. ಬಾ, ಇಲ್ಲ ಇಲ್ಲ, ಓಡು 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 ಮಗಳು. ಅಜ್ಜಿ ಬೈತಾರೆ. ನಮ್ಮ ಪುಟಾಣಿ ನೋಡಿ ಎಲ್ಲಿ ಕೂತಿದೆ ಮಳೆ ಅಂತ. ಇಲ್ಲ ಆಗಲ್ಲ. ಬೇಡ ಬೇಡ. ಮಳೆ ಬರ್ತಾ ಇದೆ. ಈಚೆ ಮಳೆ ಬರ್ತಾ ಇದೆ. ಈ ಕಡೆ ನೆನ್ನೆ ಮಾಡಿಟ್ಟಿರೋ ಕೋಡ್ಬಳೆ ಜೊತೆ ಕಾಫಿ ಜೊತೆ ನೆನ್ನೆ ಮಾಡಿಟ್ಟಿರೋ ಕೋಡ್ಬಳೆ ರೆಡಿ. ಓಹೋ ಇಲ್ಲಿ ಮೊಟ್ಟೆ ಹಾಕಿಸ್ಕೊಂಡು ತಿಂತಾ ಇದ್ದಾರೆ. ಈ ಮಳೇಲಿ ಏನೋ ಒಂಥರ ಹಿಂಗೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅನ್ಸುತ್ತಲ್ವ, ಈ ಮಳೇಲಿ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಬೆಳಿಗ್ಗೆ ರೊಟ್ಟಿ ಮಾಡಿದ್ದನ್ನು ಬಿಸಿ ಮಾಡಿಕೊಂಡು, ಬೆಳಿಗ್ಗೆ ರೊಟ್ಟಿ ಮಾಡಿದ ಪಲ್ಯ ಇತ್ತು ರೊಟ್ಟಿಗೆ, ಅದನ್ನು ಕೂತ್ಕೊಂಡು ತಿಂತಾ ಇದ್ದೀನಿ. ಸೊಪ್ಪಿನ ಪಲ್ಯ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೆನ್ನೆ ಸೊಪ್ಪು ಕುಯ್ಕೊಬಂದಿದೆ ಎಲ್ಲ ತೋರಿಸಿದ್ನಲ್ಲ, ಆ ಸೊಪ್ಪಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ನನಗೆ ಸೊಪ್ಪಿನ ಪಲ್ಯ ಅಂದರೆ ತುಂಬಾ ಇಷ್ಟ. ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೇ ಅರ್ಧ ಖಾಲಿ ಮಾಡಿದ್ದೀನಿ. ಇನ್ನು ಅಮ್ಮಂಗೆ ಒಬ್ಬರಿಗಿದೆ. ಅಮ್ಮ ಅಷ್ಟು ಹದವಾಗಿ ಮಾಡಿದ್ದಾರೆ. ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಇದ್ರೂ ಚೆಂದ. ಕೆಲವರು ಬೇಳೆ ಜೀರಿಗೆ ಈರುಳ್ಳಿ ಹಾಕಿ ಮಾಡ್ತಾರೆ. ನನಗೆ ಸಿಂಗಾಪುರಲ್ಲಿದ್ದಾಗ ನಮ್ಮ ಮೇಡಾಂಟಿ ಅವ್ರು ಮಾಡಿಕೊಟ್ಟಿದ್ರು, ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಬಟ್ ಇದು ಕೂಡ ತುಂಬ ರುಚಿಯಾಗಿದೆ. ನನಗೆ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಇವೆಲ್ಲ ಜಾಸ್ತಿ ಹಾಕಬೇಕು, ತುಂಬ ಇಷ್ಟ. ಹಾಗೆ ಇವತ್ತು ಸೊಪ್ಪಿನ ಸಾಂಬಾರು, ರೈಸು ಮತ್ತು ನಮ್ಮ ಡ್ಯಾಡಿಗೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ. ಇವತ್ತಮ್ಮ ಇಷ್ಟೊತ್ತಿನಲ್ಲಿ ಹಾಲು ಬಿಸಿ ಇಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇಡೀ ಆಟಾಡೋದು ಹೋಗ್ಲಕ್ಕಿ ಇಡಿ. ಪಾಪ ನಮ್ಮ ಕರಿಯನ್ನು ಕೂಡ್ಬಿಟ್ಟು ಇದೇ ಬಿಟ್ಟಿರ್ತೀವಿ. ಯಾಕಂದರೆ ಕರಿಯನ್ನು ನಮ್ಮ ಲಕ್ಕಿನೂ ಹೊಂದ್ಕೊಳ್ಳಲ್ಲ. ಹಾಗಾಗಿ ಒಂದನ್ನು ಕಟ್ತೀವಿ, ಒಂದನ್ನು ಬಿಡ್ತೀವಿ. ಪುಟಾಣಿ ಏನೋ ಬೀಳಿಸ್ತೆ ಅಲ್ವಾ. ಕರಿನ ಬಿಟ್ಟಾಗ ಲಕ್ಕಿ ಕಟ್ತೀವಿ, ಲಕ್ಕಿ ಬಿಟ್ಟಾಗ ಕರಿನ ಕಟ್ತೀವಿ. ನಮ್ಮಮ್ಮ ಎರಡು ಹತ್ರನೂ ಹೊಂದ್ಕೊಂಡ್ಬಿಟ್ಟಿದೆ. ನಮ್ಮಮ್ಮ ಏನು ಹೊಂದ್ಕೊಂಡಿಲ್ಲ, ಅವೆರಡೇ ನಮ್ಮ ಅಮ್ಮ ಜೊತೆ ಹೊಂದ್ಕೊಂಡ್ಬಿಟ್ಟಿದ್ವಿ. ಈಗ ಊಟ ಎಲ್ಲ ಆಯಿತು. ಈಗ ಕರಿಯ ಹೊರಗಡೆ ಕಾಯ್ತಾ ಇರುತ್ತೆ. ನಮ್ಮ ಲಕ್ಕಿನೂ ನಮ್ಮ ಪುಟಾಣಿನೂ ಹೊರಗಡೆ ಕಾಯ್ತಾ ಕೂತ್ಕೊಳ್ತವೆ. ಈಗ ನಮ್ಮ ಪಪ್ಪ ವಾಕ್ ಮಾಡ್ತಾಯಿದ್ದಾರೆ. ಒಂದು ಅರ್ಧ ಗಂಟೆ ವಾಕ್ ಮಾಡಿಬಿಟ್ಟು ಆಮೇಲೆ ಬಂದು ಕೈಕಾಲು ತೊಳ್ಕೊಂಡು ಮತ್ತೆ ಕ್ಲೀನಾಗಿ ಒಂದು ದೊಡ್ಡ ಲೋಟದಲ್ಲಿ ತಿಳಿ ಹಾಲು, ಗಟ್ಟಿ ಹಾಲು ಕುಡಿಬಾರ್ದು ಶುಗರ್ ಇದ್ದವರು. ಹಾಗಾಗಿ ನೀರು ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಇದು ನಮ್ಮ ಡ್ಯಾಡಿದು ದಿನನಿತ್ಯದ ಕೆಲಸ. ಮಕ್ಕಳು ಆಚೆ ಒಂದು ಈಚೆ ಒಂದು ಮಲಗಾಯಿತು. ನಮ್ಮಮ್ಮ ಇವಾಗ ಸೀರಿಯಲ್ ನೋಡೋಕ್ಕೆ ಸ್ಟಾರ್ಟ್. ಇಲ್ಲಿ ನಮ್ಮಮ್ಮ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದಾರೆ, ಏನೋ ಮುನ್ನು ಆಟ ಅಂತ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.